ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಅಜ್ಜಿ ಮನೆಗೆ ಬಂದಿದ್ದೀವಿ. ತುಂಬ ದಿನ ಆಗಿತ್ತು ಬರಬೇಕಂತ ಅಂದ್ಕೊಳ್ತಿದ್ವಿ. ಊರಿಂದ 2ನೇ ಅಕ್ಕ ಮತ್ತು 1ನೇ ಅಕ್ಕ, ನಮ್ಮಮ್ಮ, ನಾನು ಎಲ್ಲ ಬಂದಿದ್ದೀವಿ. ಇವರು ನಮ್ಮ ಅವ್ವ ಅಲ್ವಾ. ಬಂದಿರೋದೇ ಲೇಟ್ ಆಗಿದೆ ಗೈಸ್. ಯಾಕಂತಂದರೆ ಊರಲ್ಲಿ ಎಲ್ಲ ಕೆಲಸ ಮಾಡಿಟ್ಟು ನಾಯಿಗಳಿಗೆ ಊಟ ಹಾಕಿ ಎಮ್ಮೆ ಎಲ್ಲ ಕಟ್ಟಿ ಹಾಲು ಕರ್ಕೊಂಡು ಬರೋಷ್ಟರೊಳಗಡೆ ಇಷ್ಟೊತ್ತಾಯಿತು ಎಲ್ಲರೂ. ಇವಾಗ ಅಜ್ಜಿ ಊರಿಂದ ಪಕ್ಕದ ಊರಲ್ಲಿ ಕರೇಕಲ್ಲು ಅಂತ ಇದೆ, ಆ ಊರಿಗೆ ಹೋಗ್ತಾ ಇದ್ದೀವಿ. ಏನಕ್ಕಂತ ಅಂದರೆ ಅಲ್ಲಿ ಸ್ವಲ್ಪ ಮಾವಿನ ಹಣ್ಣು ಈ ಥರ ಏನಾದರೂ ಫ್ರೂಟ್ಸ್ಗಳಿದ್ರೆ ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋದರು. ಆಲ್ರೆಡಿ ಒಂದು ಗಾಡೀಲಿ 3 ಜನ ಹೋಗಿದ್ದಾರೆ. ಇವಾಗ ನಾನು, ಶಿವ, ಹೇಮ 3 ಜನನೂ ಹೋಗ್ತಾ ಇದ್ದೀವಿ. ಇವಾಗ ಕರೇಕಲ್ಲಿಗೆ ಬಂದಿದ್ದೀವಿ. ಕರೇಕಲ್ಲಿಗೆ ಇನ್ನೂ ಹೋಗಿಲ್ಲ. ಅಲ್ಲಿ ದಾರಿಲಿ ಒಬ್ರದ್ದು ನಮ್ಮ ರಿಲೇಷನ್ ಅವ್ರದ್ದು ಮಾವಿನ ತೋಟ ಇದೆ, ಮಾವಿನ ಹಣ್ಣು ಕೀಳೋಣ ಅಂತ ಬಂದಿದ್ದೀವಿ. ಆಲ್ರೆಡಿ ಎಲ್ಲ ಮಾವಿನ ಹಣ್ಣು ಕೀಳ್ತಾ ಇದ್ದಾರೆ. ಬನ್ನಿ ತೋರಿಸ್ತೀರಿ. ಅಲ್ಲಿ ನೋಡಿ, ಅಲ್ಲಿ ನಮ್ಮಮ್ಮ, ಅಲ್ಲಿ ನೋಡ್ರಿ. ಹಾಯ್, ಹೆಂಗ್ ತಿಂತಾ ಇದ್ದಾರೆ ನೋಡಿ. ಮರದ ಹತ್ರನೇ ಹೋಗಿ ನೋಡಿ ಗೈಸ್. ಇವ್ರೇನಾರು ದೊಡ್ಡವ್ರ ತರ ಕಾಣಿಸ್ತಾರ, ಒಳ್ಳೆ ಚಿಕ್ಕ ಚಿಕ್ಕ ಮಕ್ಳು ತರ. ಒಬ್ಳು ಮರಕತ್ತವಳೆ, ಒಬ್ಳು ಅಲ್ಲಲ್ಲೇ ತಿಂತವ್ರೆ. ನೀವೇನ್ ಚಿಕ್ಕ ಮಕ್ಳ ದೊಡ್ಡವರಾ? ಹಣ್ಣಾಗೈತಾ ಎಲ್ಲ ಅರ್ಪಿತಾ ಮರದ ಮೇಲೆ? ಮಾವಿನ ಹಣ್ಣು ಅಂತೂ ಸಖತ್ತಾಗಿದೆ ನೋಡಿ. ಮರದ ಮೇಲೇನೆ ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ಅಂತ. ಅಮ್ಮ ತಿಂದ ಚೆನ್ನಾಗೈತಾ? ಸೂಪರ್ ಅಲ್ಲ, ಸಖತ್ತಾಗೈತೆ ಗೈಸ್. ಎಷ್ಟು ಹಣ್ಣಾಗಿದೆ ನೋಡಿ. ಉಪ್ಪಿನಕಾಯಿ ಕಳ್ಳರು ಎಲ್ಲೂ ಇಲ್ಲ ಗೈಸ್, ನಮ್ಮನೆಲ್ಲ ಇಬ್ರು ಇದ್ದಾರೆ. ಎಷ್ಟು ಹಣ್ಣು ಕೀಳ್ತವ್ರೆ ಗೊತ್ತಾ ಇವ್ರು. ಏನ್ ಬಂದಾಯ್ತಂತ ಗೊತ್ತಿಲ್ಲ ಇವ್ರಿಗೆ. ಸಾಕಲ್ವಾ? ನಾನೆಲ್ಲಿಗೆ ಹೋಗ್ಲಿ? ನೋಡಿ ಮರದ ಮೇಲೆ ಎಷ್ಟು ಚೆನ್ನಾಗಿ ಹಣ್ಣಾಗಿದೆ. ಕಳ್ಳರು ನಾವೆಲ್ಲ ಕಳ್ಳರು. ಮಾವಿನ ಮರದ ಕೆಳಗಡೆನೆ ಉದ್ದ ಯಾವ ಥರ ಬೆಳ್ಕೊಂಡಿದೆ ಅಂತ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ. ಉದ್ದ ಎಷ್ಟು ಉದ್ದ ಇದೆ ನೋಡಿ. ಫೈನಲಿ ಎಲ್ಲ ಮಾವಿನಕಾಯಿ ಕಿತ್ತು, ಮಾವಿನ ಹಣ್ಣು ಕಿತ್ತು ಸುಸ್ತಾಗಿ ತಿನ್ಕೊಂಡು ಒಂದು ಮೂಟೆ ಮಾವಿನಕಾಯಿ ಕಿತ್ತಿದ್ದಾರೆ. ಮುಗೀತಾ ಮಾವಿನಕಾಯಿ ಎಲ್ಲ ಕಿತ್ತು? ಪಾಪ ಒಬ್ರಿಗೆ ಎಷ್ಟು ಲಾಸ್ ಮಾಡಿದ್ದೀರ ನೀವು. ಹೌದಾ? ಕದ್ದು ಮಾವಿನಕಾಯಿ ತಿನ್ನೋದ್ರಲ್ಲಿ ಏನು ಮಜಾ ಅಲ್ವಾ. ಇವತ್ತು ಯಾರ್ಯಾರು ಬಂದಿದ್ದೀವಿ ಗೊತ್ತಾ ಗೈಸ್ ನಮ್ಮೂರಿಗೆ, ಅಜ್ಜಿ ಊರಿಗೆ. ಇವಳು ನಮ್ಮ ದೊಡ್ಡಕ್ಕ ಮಗಳು ಹೇಮಾ. ಹಾಯ್. ಇವಳು ನನ್ನ ದೊಡ್ಡಕ್ಕ ಮಗಳು. ಮತ್ತು ಇವರು ನಮ್ಮ ದೊಡ್ಡ ಸಿಸ್ಟರ್, ಬಿಗ್ ಸಿಸ್ಟರ್. ಓಯ್ ಹಲೋ ಹಲೋ. ನಿನ್ನೆ ಇವರು ನಮ್ಮ ಬಿಗ್ ಸಿಸ್ಟರು. ಇವರೇ ಗೌರ್ಮೆಂಟ್ ಜಾಬಲ್ಲಿರೋದು, ಪೋಸ್ಟ್ ಆಫೀಸಲ್ಲಿರೋದು. ತುಂಬ ಜನ ಕೇಳ್ತಿದ್ರಲ್ಲ, ಅವರೇ. ಇವರು ಬಂದು 3ನೇ ಅವರು. ಹಲೋ ಮೇಡಮ್. ತಿನ್ನೋದ್ರಲ್ಲಿ ಬ್ಯುಸಿ ಆಗೋವ್ರೆ. ಇಲ್ಲೊಬ್ರು ಇದ್ದಾರೆ, ಸ್ಟೈಲ್ ರಾಣಿ. ಸ್ಟೈಲ್ ರಾಣಿ ಲಾಹಿತ್ಯ ಅವರು. ನಾವು ಚಿಕ್ಕ ಮಕ್ಕಳಿದ್ದಾಗ ಈ ಊರಿಗೆ ತುಂಬ ಸಲ ಬಂದಿದ್ದೀವಿ. ಅದರಲ್ಲೂ ಈ ಊರಿಗೆ ಬರಬೇಕು ಅಂತಂದರೆ ಏನೋ ಒಂಥರ ಖುಷಿ. ಏನಕ್ಕೆ ಗೊತ್ತಾ? ಫುಲ್ಲು ಮಾವಿನ ಗಿಡಗಳು. ಈ ಥರ ರೋಡ್ ಇದೆ ಗೊತ್ತಾ, ಇವಾಗೆಲ್ಲ ರೋಡ್ ಮಾಡಿದ್ದಾರೆ. ಮುಂಚೆಲ್ಲ ಟಾರ್ ರೋಡ್ ಇರಲಿಲ್ಲ, ಕೆಮ್ಮಣ್ಣಿನ ರೋಡು. ಎಷ್ಟು ಚೆನ್ನಾಗಿರ್ತಿತ್ತು ಗೊತ್ತಾ. ಸುತ್ತ ಮಾವಿನ ಗಿಡಗಳಿರ್ತಿದ್ವು. ಈ ಥರ ರೋಡ್ ಸೈಡಲ್ಲೆಲ್ಲ ಮಾವಿನ ಗಿಡ. ಅದೇನೋ ತಾಳೆ ಗಿಡ ಅಂತ ಏನೋ ಬರುತ್ತೆ, ಒಂದು ಮುಳ್ಳಿಂದು. ಆ ಗಿಡ ಪೂರ್ತಿ ಉದ್ದಕ್ಕೂ ಅದೇ ಇರ್ತಿತ್ತು. ಮತ್ತು ರೋಡ್ ಪೂರ್ತಿ ಬೆಳಕೆ ಕಾಣಿಸ್ತಿರ್ಲಿಲ್ಲ, ಪೂರ್ತಿ ಕಪ್ಪು ಕಪ್ಪು ಕತ್ಲೆ ಥರ ಕಾಣಿಸ್ತಿತ್ತು. ಅವಾಗ ಏನೋ ಒಂಥರ ಖುಷಿ. ರೋಡಲ್ಲಿ ಓಡಾಡೋದಕ್ಕೋಸ್ಕರನೇ ನಾವು ಬರ್ತಿದ್ವಿ ಅಲ್ಲಿಂದ ಇಲ್ಲಿವರೆಗೂ. ಈ ಊರಿಗೆ ಬಸ್ ಬರಲ್ಲ, ಏನಿದ್ರು ಬೈಕ್ ಇರೋರು ಮಾತ್ರ ಓಡಾಡಬೇಕು, ಇಲ್ಲ ನಡ್ಕೊಂಡು ಹೋಗಬೇಕು, ನಡ್ಕೊಂಡು ಬರಬೇಕು ಅಷ್ಟೇ. ಇದೇ ಗೈಸ್ ಊರಿನ ಎಂಟ್ರೆನ್ಸು ನೋಡಿ. ಮಾವಿನ ಗಿಡ ಇಲ್ಲಿ
ಅಲ್ಲಿ ಅಲ್ಲಿ ಎಷ್ಟು ಮಾವಿನ ಗಿಡ ಇದೆ ನೋಡಿ. ಇಲ್ಲೆಲ್ಲ ಬಂದು ತೆಂಗಿನ ತೋಟ. ಅಲ್ಲಿ ಕೂತಿದ್ದಾರೆ ನೋಡಿ, ನಮ್ಮ ಗಾಡಿ ಎಲ್ಲ ಅಲ್ಲಿದೆ, ಅಲ್ಲಿ ಕೂತಿದ್ದಾರೆ ನೋಡಿ. ಅಲ್ಲೇ ಮನೆ. ಹಲೋ, ಏಕೆ ಏನದು ಎಲ್ಲ ಕೋಳಿ ಜೊತೆನೆ? ನೋಡಿ ಗೈಸ್, ಇದೆ ನಮ್ಮ ಫ್ಯಾಮಿಲಿ, ಇದೇ ಮನೆ. ಆಗಲ್ಲ, ಸುಮ್ಮನೆ ಸನ್ಯಾಸಿ ಆಗಣ ಅಂತ. ಯಾಕೆ? ಎಲ್ಲ ತಗೋತಾರೆ. ಲೇಡೀಸು ಜೆಂಟ್ಸು ಯಾರೇ ಬೇಕಾದ್ರೂ ಮಠಕ್ಕೆ ಹೋಗಿ ಸೇರ್ಕೋಬಹುದು, ಬರೀ ಬಾಯ್ಸ್ ಅನ್ನೋದೇ ಏನಿಲ್ಲ. ಇಲ್ಲಿ ಸ್ವಾಮೀಜಿ ತರ ಬಟ್ಟೆ ಹಾಕೊಂಡು ಬಂದವರಲ್ಲ ಇವರು. ಸ್ವಾಮೀಜಿ, ನನ್ನ ಫೋನ್ ಕಲರು ಡ್ರೆಸ್ಸು, ಸ್ವಾಮೀಜಿ ಡ್ರೆಸ್ಸು. ಅಲ್ಲೆಲ್ಲ ಅಷ್ಟೊಂದು ಮರದ ಮೇಲೆ ಹತ್ತಿ ಮರದ ಹತ್ರ ಅಷ್ಟೊಂದು ಮಾವಿನ ಹಣ್ಣು ಕಿತ್ಕೊಂಡು ತಿಂದ್ರು ಗಾಯ್ಸ್. ಇವಾಗ ಮತ್ತೆ ಆಲ್ರೆಡಿ ಇಲ್ಲಿ ಮಾವಿನ ಹಣ್ಣು ತಿನ್ಕೊಂಡು ಕೂತವ್ರೆ. ಯಪ್ಪಾ, ಲೂಸ್ ಮೋಷನ್ ಆದ್ರೆ ಏನ್ ಮಾಡ್ತೀರಾ? ಈ ಜಾಗ ಹೆಂಗಿದೆ ಅಂದ್ರೆ ಸಖತ್ತಾಗಿದೆ, ಮಾತ್ರ ಪೀಸ್ ಆಗಿದೆ. ಬೆಳಗ್ಗೆ ಎದ್ದು ಈ ಮರ ಗಿಡಗಳನ್ನ ನೋಡ್ಕೊಂಡು, ಈ ಪಕ್ಷಿ ಸೌಂಡು, ಆ ಗಿಡದಲ್ಲಿ ಇರುವಂತಹ ಹುಳಗಳ ಸೌಂಡು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಇದನ್ನೆಲ್ಲ ಕೇಳ್ತಾ ಇದ್ರೆ, ಮತ್ತೆ ಕೋಗಿಲೆ, ಗುಬ್ಬಚ್ಚಿಗಳು ಎಲ್ಲಾದ್ರ ಸೌಂಡು ಒಂಥರ ಬರುತ್ತೆ. ಈ ಊರಲ್ಲಿ ಬಸ್ ಅಂತೂ ಬರಲ್ಲ, ಬೈಕ್ ಇರೋರು ಮಾತ್ರ ಓಡಾಡಬೇಕು, ಇನ್ನು ಬಾಕಿ ಟೈಮಲ್ಲಿ ನಡ್ಕೊಂಡು ಹೋಗೋದೇನೆ. ಆದ್ರೂ ಎಷ್ಟು ಚೆನ್ನಾಗಿದೆ ಗೊತ್ತಾ ಈ ಜಾಗ ಎಲ್ಲ. ಏನೋ ಒಂಥರ ಈ ಥರ ಜಾಗಗಳಿಗೆಲ್ಲ ಬಂದರೆ ತುಂಬಾ ಖುಷಿ ಆಗುತ್ತೆ, ಕೇಳೋದಕ್ಕೂ ಒಂಥರ ಖುಷಿ. ಒಂದು 5 ನಿಮಿಷ ಜಸ್ಟ್ ಹಾಗೆ ನಾನು ಮಾತಾಡಲ್ಲ, ನೀವು ಕೇಳಿಸ್ಕೊಳ್ಳಿ ಹುಳಗಳು ಯಾವ ಥರ ಸೌಂಡ್ ಮಾಡುತ್ತೆ ಅಂತ. ಈ ಊರ ಹೆಸರೇ ಬಂದು ಕರೆಕಲ್ಲು ಅಂತ. ಚೆನ್ನಾಗಿದೆ ಅಲ್ವಾ? ಕರೆಕಲ್ಲು, ಕರೆ ಅಲ್ಲ, ಕರೆಕಲ್ಲು. ಒಂಥರ ಡಿಫ್ರೆಂಟ್ ಆಗಿದೆ. ಜಸ್ಟ್ 5 ನಿಮಿಷ ನಾನು ಮಾತಾಡಲ್ಲ, ನೀವೇ ಸೌಂಡ್ ಕೇಳಿಸ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ಅಂತ. ಏಕೆ ಇವಾಗ ಯಾವುದು ಅಕ್ಕಿ ಸೌಂಡೇ ಬರ್ತಾ ಇಲ್ಲ? ಪವಿ, ಪಲ್ಲವಿ, ಅರ್ಪಿತಾ, ಶೋಭಾ. ಕಚ್ಚುತ್ತಾ ಇದು? ಹಿಡ್ಕೋಬೋದಾ? ಸ್ನಾನ ಮಾಡಿಸ್ತೀರಾ? ಯಪ್ಪ, ಅರ್ಪಿತನ ಮನೆ ತವೇ. ಅರ್ಪಿ ಮನೆ ತವ ಕಚ್ಚಕ್ಕೆ ಬರ್ತವೆ. ಸುಮ್ಮನೆ ಏನೂ ಮಾಡಲ್ಲ. ಏನಿದೆ ನಿಂಗೆ? ಏನಿದೆ ನಿಂಗೆ? ಏನಿದು? ಯಾಕಿದೆ ನಿಂಗೆ? ಕೊಟ್ಬಿಡು ನನಗೆ. ಏನಿದವು? ಏನಿದವು? ಹಿಂಗೆ ಇಷ್ಟುತ್ತ? ಓ, ಹುಳ ಥರ. ಇವತ್ತೇ ಇಷ್ಟು ಹತ್ರದಿಂದ ಇದನ್ನು ಇಟ್ಕೊಂಡಿರೋದು. ವಾವ್ ವಾವ್. ಅಲ್ಲೋಡಲ್ಲಿ ಏಮ್ಮ ವಿಡಿಯೋ ಮಾಡ್ತಾಳೆ ನಡೆ. ತಗೊಳ್ಳೆ, ಹಿಡ್ಕೊಳೆ. ಬೇಡ, ಹಿಡ್ಕೋ ನೋಡು.
ಬಂದೆ ಬಾಯ್ ಅಣ್ಣ ನಿಧಾನ ಬಾಯ್. ವಾವ್, ಏನು ಅವೇನು ಮಾಡ್ಕೊಡ್ತಿರ್ಲಿಲ್ವ, ತೊಳ್ಕೊ ಕೂತಿದ್ದಿ? ಹಾಂ, ನಾವು ಕೆಲಸ ಮಾಡ್ಕೊಡ್ತಿರ್ಲಿಲ್ವ ಬಂದು ಬೈಕಲ್ಲಿ? ಚಾರ ತಿಂದಿಲ್ಲ ಬರಲ್ಲ ಅಮ್ಮ.